ಹೊಸ ವರ್ಷದಲ್ಲಿ ಸಿಎಂ ಬದಲಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಬ್ಬರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇಬ್ಬರೂ ಬಂದ ಮೇಲೆ ನಾಯಕತ್ವ ಬದಲಾವಣೆಯ ಬಗ್ಗೆ ನಿರ್ಧಾರ. ಮುಂದಿನ ವಾರ ಸಿಎಂ ಹಾಗೂ ಡಿಸಿಎಂಗೆ ದೆಹಲಿಗೆ ಬರುವಂತೆ ಬುಲಾವ್. ಯಾವುದೇ ಕ್ಷಣದಲ್ಲಿ ಸಿಎಂ ದೆಹಲಿಗೆ ಬರಬಹುದು ಎಂದು ಕೆಸಿ ವೇಣುಗೋಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ವಾರ ಸಿಎಂ ಬದಲಾವಣೆ ಆಗ್ತಾರೋ ಸಿದ್ದರಾಮಯ್ಯನೇ ಮುಂದುವರಿಯುತ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಸಿಎಂ ಬದಲಾವಣೆಯ ಕಿಚ್ಚು ಅಥವಾ ಆ ವಾದ ಅಥವಾ ಆ ಒಂದು ಚರ್ಚೆ ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ. ವಿಂಟರ್ ಸೆಷನ್ ಆಯಿತು, ಅದಕ್ಕೂ ಮುಂಚಿತವಾಗಿ ಬ್ರೇಕ್ಫಾಸ್ಟ್ ಸಭೆಗಳು ನಡೆಯಿತು ರಾಜ್ಯದಲ್ಲಿ. ಸಿದ್ದರಾಮಯ್ಯನ ಮನೆಗೆ ಡಿಕೆ ಹೋದ್ರು, ಡಿಕೆ ಮನೆಗೆ ಸಿದ್ದರಾಮಯ್ಯನವರು ಬಂದರು. ಬ್ರೇಕ್ಫಾಸ್ಟ್ ಸಭೆ ಮಾಡುವುದರ ಮುಖೇನ ಆ ಸಂದರ್ಭದಲ್ಲಿ ಕರ್ನಾಟಕದ 224 ಅಸೆಂಬ್ಲಿ ಕ್ಷೇತ್ರದಲ್ಲಿ ಚರ್ಚೆಯಲ್ಲಿದ್ದಂಥ ಸಿಎಂ ಬದಲಾವಣೆಯ ಕಿಚ್ಚು ಅದನ್ನು ಶಮನ ಮಾಡೋದಕ್ಕೆ ಆ ಪ್ರಯತ್ನ ನಡೆಯಿತು. ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಆಯಿತು. ಸ್ವತಃ ವೇಣುಗೋಪಾಲ್ ಅವರು ಡಿಕೆಗೆ ಫೋನ್ ಮಾಡಿ, ನೀವು ಪರಸ್ಪರ ಮನೆ ಮನೆಗೆ ಆಹ್ವಾನ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿ, ನೀವಿಬ್ಬರು ಅನ್ಯೋನ್ಯತೆಯಲ್ಲಿದ್ದೀರಾ ಅನ್ನೋದನ್ನು ಸಮಾಜಕ್ಕೆ ತೋರಿಸಿ, ನಿಮ್ಮಿಬ್ಬರ ನಗುಮುಖದ ಫೋಟೋಗಳು ವೈರಲ್ ಆಗಲಿ, ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರ ಗೊಂದಲಕ್ಕೆ ತೆರೆ ಎಳೀರಿ ಅಂತ ಹೇಳಿ ಸ್ವತಃ ವೇಣುಗೋಪಾಲ್ ಡಿಕೆಗೆ ಸಲಹೆ ಕೊಡ್ತಾರೆ. ಆ ಸಲಹೆಯನ್ನು ಶಿರಸಾವಹಿಸಿ ಪಾಲನೆ ಮಾಡಿದ್ರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಅದರ ಭಾಗವಾಗಿ ನಗುಮುಖದ ಫೋಟೋಗಳು ವೈರಲ್ ಆಯಿತು. ನಮ್ಮಲ್ಲಿ ಯಾವ ಭಿನ್ನತೆಗಳಿಲ್ಲ, ನಮ್ಮಿಬ್ಬರಲ್ಲೂ ಭಿನ್ನ ರಾಗಗಳಿಲ್ಲ, ನಮ್ಮ ಸಂಗೀತದಲ್ಲಿ ಚರಣ ಪಲ್ಲವಿ ತಾಳ ತಪ್ಪಿಲ್ಲ, ನಾವು ಪಥ ಬದಲಿಸಿಲ್ಲ, ನಮ್ಮ ನಿಲುವುಗಳಲ್ಲಿ ಬದಲಾವಣೆಗಳಿಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡುವ ರಾಜ್ಯ ಮಟ್ಟದ ಕಾಂಗ್ರೆಸ್ನ ನಾಯಕರು ನಾವು. ಪಕ್ಷ ಸಂಘಟನೆ ಕಟ್ಟಿದ್ದೇವೆ, ಪಕ್ಷಕ್ಕಾಗಿ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ನಮ್ಮೊಳಗೆ ಸ್ಥಾನಕ್ಕಾಗಿ ಜಟಾಪಟಿಗಳಿಲ್ಲ ಅನ್ನೋ ಖಡಕ್ ಸಂದೇಶವನ್ನು ರಾಜ್ಯಕ್ಕೆ ವ್ಯಕ್ತಪಡಿಸಿದ್ರು. ಅದಾದ ನಂತರ ಏನಾಯಿತು? ಸೆಷನ್ ನಡೆಯಿತು. ಸೆಷನ್ ನಡೆಯುವವರೆಗೂ ಇದು ಒಂದು ಕದನ ವಿರಾಮ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಯಿತು. ಸೆಷನ್ ಆದ ನಂತರ ಇನ್ನೇನು ಬಜೆಟ್ ಮಂಡನೆಗೆ ತಿಂಗಳು ಗಣನೆ ಶುರುವಾಗಿದೆ. ಜನವರಿ ಕಳೆದರೆ ಫೆಬ್ರವರಿ, ಫೆಬ್ರವರಿ ಕಳೆದರೆ ಮಾರ್ಚು ಅನ್ನೋ ಥರ ಗಣನೆ ಶುರುವಾಗಿದೆ. ಬಜೆಟ್ ಮಂಡನೆ ಆಗುತ್ತೆ, ವಾರ್ಷಿಕ ಬಜೆಟ್ ಮಂಡನೆ ಆಗುತ್ತೆ. ಈ ಬಜೆಟ್ ಮುಂಚಿತವಾಗಿ ಆದರೂ ಕೂಡ ನೋಡಿ, ಆರಂಭದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಜನವರಿ 2ನೇ ತಾರೀಕು. ಬಜೆಟ್ಟಿಗೂ ಮುನ್ನ ಸಿಎಂ ಬದಲಾಗ್ತಾರೆ ಎನ್ನುವಂಥ ಒಂದು ಚರ್ಚೆಗಳಿತ್ತು. ಅದು ರಾಜಕೀಯ ವಲಯದಲ್ಲೂ, ಅಧಿಕಾರಿಗಳ ವಲಯದಲ್ಲೂ, ಶಾಸಕಾಂಗ ಕಾರ್ಯಾಂಗಗಳ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಸಿಎಂ ಬದಲಾವಣೆ ವಿಚಾರವನ್ನು ಬಿಟ್ಟು ಬಿಡಿ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಪುನರ್ರಚನೆಯೂ ಕೂಡ ಆಗಿಲ್ಲ, ಕೆಪಿಸಿಸಿ ಸ್ಥಾನ ಬದಲಾವಣೆ ಆಗಿಲ್ಲ. ಈ ಎಲ್ಲ ಅಡೆತಡೆಗಳನ್ನು ಮೀರಿ ಸಿಎಂ ಸ್ಥಾನ ಬದಲಾಗುತ್ತಾ? ರಾಜಕೀಯ ಲೆಕ್ಕಾಚಾರ ಬಲ್ಲವರಿಗೆ ಇದು ಅತ್ಯಂತ ಸುಲಭವಾಗಿ ಅರ್ಥ ಆಗುವಂಥ ಒಂದು ಪೊಲಿಟಿಕಲ್ ಸಿನಾರಿಯೋ. ಹಾಗಾಗಿ ಸಿಎಂ ಸ್ಥಾನ ಒಂದಷ್ಟು ದಿನ ಬದಲಾಗದು, ಅದಕ್ಕೂ ಮುಂಚಿತವಾಗಿ ಕ್ಯಾಬಿನೆಟ್ ಬದಲಾಗುತ್ತೆ, ಕೆಪಿಸಿಸಿ ಬದಲಾಗುತ್ತೆ, ಹೀಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹೊಸ ವರ್ಷದಲ್ಲಿ ಸಿಎಂ ಬದಲಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಬ್ಬರು ವಿದೇಶ ಪ್ರವಾಸದಲ್ಲಿದ್ದಾರೆ. ಸೊ ಇಬ್ಬರು ಬಂದ ಮೇಲೆ ನಾಯಕತ್ವ ಬದಲಾವಣೆಯ ಬಗ್ಗೆ ನಿರ್ಧಾರ. ಮುಂದಿನ ವಾರ ಸಿಎಂ ಹಾಗೂ ಡಿಸಿಎಂಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ. ಇನ್ನು ಕೆಸಿ ವೇಣುಗೋಪಾಲ್ ಅವರೇ ಸ್ವತಃ ಕರೆ ಮಾಡಿ ಕರೆದಿರೋದ್ರಿಂದಾಗಿ ಮುಂದಿನ ವಾರ ಸಿಎಂ ಬದಲಾವಣೆ ಆಗ್ತಾರೋ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೋ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಕೈಯಲ್ಲಿರ್ತಕ್ಕಂಥ ಆಯಕಟ್ಟಿನ ಖಾತೆಗಳು ಹಾಗೆ ಮುಂದುವರಿಯುತ್ತೆ, ಅಥವಾ ಸಿದ್ದರಾಮಯ್ಯನವರು ಮುಂದಿನ 1.25 ವರ್ಷ ಅಥವಾ 2 ವರ್ಷ ಅವರೇ ಅಧಿಕಾರದಲ್ಲಿರ್ತಾರೆ ಅನ್ನೋದು ಒಂದು ನಿರ್ಣಾಯಕ ಸ್ಥಿತಿಗತಿಗಳು ಅರ್ಥ ಆಗಬೇಕು ಅಂದರೆ ಒಂದು ವಾರ ಕಳಿಬೇಕು. ಇವರಿಬ್ಬರು ದೆಹಲಿಗೆ ಹೋಗಬೇಕು, ಹೈಕಮಾಂಡ್ ನಾಯಕರ ಜೊತೆ ಕೂತ್ಕೊಂಡು ಮಾತನಾಡಬೇಕು. ಮಾತನಾಡಿದ ನಂತರವಷ್ಟೇ ಎಲ್ಲವೂ ತಿಳಿಯಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.